18ಕ್ಕೆ ಪ್ರೇಕ್ಷಕರ ಮುಂದೆ ಅಮರ್ತ. ಶ್ರೀನಗರ ಕಿಟ್ಟಿಯ ಹೊಸ ಅವತಾರ. ಮೇಘ್ನಾ ರಾಜ್ ಭಾವನಾತ್ಮಕ ಪಾತ್ರ. ಯುಎ ಪ್ರಮಾಣ ಪತ್ರ ಪಡೆದ ಚಿತ್ರ ಗುರು ಹೆಗ್ಡೆಯ ಕನಸಿನ ಸಿನಿಮಾ. ಶ್ರೀನಗರ ಕಿಟ್ಟಿ ಹಾಗೂ ಮೇಘ್ನಾ ರಾಜ್ ಅಭಿನಯದ ಬಹು ನಿರೀಕ್ಷಿತ ಅಮರ್ತ ಸಿನಿಮಾ ಇದೇ ಸೆಪ್ಟೆಂಬರ್ 18ರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ. ಪಂಚರಂಗಿ ಫಿಲ್ಮ್ಸ್ ಲಾಂಛನದಲ್ಲಿ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿ ಮತ್ತು ಗುರು ಹೆಗ್ಡೆ ನಿರ್ಮಿಸಿರುವ ಚಿತ್ರಕ್ಕೆ ಗುರು ಹೆಗ್ಡೆ ಹಾಗೂ ವಿನಯ್ ಪ್ರೀತಮ್ ಜಂಟಿಯಾಗಿ ನಿರ್ದೇಶನವನ್ನ ಮಾಡಿದ್ದಾರೆ. ಇತ್ತೀಚೆಗೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಹಿರಿಯ ನಟ ಹಾಗೂ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಉಪಾಧ್ಯಕ್ಷ ಸುಂದರ್ ರಾಜ್ ಚಿತ್ರದ ಬಿಡುಗಡೆಯ ದಿನಾಂಕದ ಮೋಷನ್ ಪೋಸ್ಟರ್ ಅನ್ನ ಅನಾವರಣಗೊಳಿಸಿದ್ರು. ಇದೇ ವೇಳೆ ಚಿತ್ರದ ಹಾಡುಗಳನ್ನು ಕೂಡ ಪ್ರದರ್ಶನವನ್ನ ಮಾಡಲಾಯಿತು. ಚಿತ್ರದ ಕುರಿತು ಮಾತನಾಡಿದ ಗುರು ಹೆಗ್ಡೆ, ಅಮರ್ತ ಎನ್ನುವುದು ಮನುಷ್ಯನ ನಿಯಂತ್ರಕ್ಕೂ ಮೀರಿದ ಶಕ್ತಿಯ ಪ್ರತೀಕವಾಗಿದ್ದು ವಿಭಿನ್ನ ಕಥಾಹಂದರ ಹೊಂದಿದ ಚಿತ್ರ ಮೂಡಿ ಬಂದಿದೆ ಎಂದು ತಿಳಿಸಿದ್ದಾರೆ. ನಿರ್ದೇಶಕ ವಿನಯ್ ಪ್ರೀತಮ್ ಮಾತನಾಡಿ, ಮಡಮಕ್ಕಿ, ನಾನು, ಅದು ಮತ್ತು ಸರೋಜಾ ಚಿತ್ರದ ನಂತರ ಮತ್ತೊಮ್ಮೆ ಗುರು ಹೆಗ್ಡೆ ಅವರೊಂದಿಗೆ ಕೆಲಸವನ್ನ ಮಾಡಿದ್ದೇನೆ. ಪ್ರೇಕ್ಷಕರಿಗೆ ಹೊಸ ಅನುಭವವನ್ನ ನೀಡುವ ಕಥೆಯನ್ನ ತೆರೆಗೆ ತರ್ತಿದ್ದೇವೆ ಎಂದ್ರು. ನಟ ಶ್ರೀನಗರ ಕಿಟ್ಟಿ ಮಾತನಾಡ್ತಾ, ಇದು ನಾನು ಮತ್ತು ಮೇಘ್ನಾ ರಾಜ್ ಒಟ್ಟಿಗೆ ನಟಿಸುತ್ತಿರುವ 3ನೇ ಸಿನಿಮಾ. ಬಾಲ್ಯದಿಂದ ಆರಂಭವಾಗುವ ಒಬ್ಬ ಯುವಕನ ಜೀವನದ ಪಯಣದ ಸುತ್ತ ಕಥೆ ಸಾಗಲಿದ್ದು 48 ದಿನಗಳ ಕಾಲ ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಮಂಗಳೂರು ಹಾಗೂ ಬೆಂಗಳೂರಿನಲ್ಲಿ ಚಿತ್ರೀಕರಣ ನಡೆಸಲಾಗಿದೆ ಎಂದು ಮಾಹಿತಿಯನ್ನ ನೀಡಿದ್ರು. ಇದೇ ಸಂದರ್ಭದಲ್ಲಿ ನಟಿ ಮೇಘ್ನಾ ರಾಜ್ ಮಾತನಾಡ್ತಾ, ಸ್ನೇಹ, ಶಾಲಾ ಜೀವನ ಹಾಗೂ ಬದುಕಿನ ಏರುಪೇರುಗಳ ಹೃದಯ ಸ್ಪರ್ಶಿಯಾಗಿ ಕಟ್ಟಿಕೊಡುವ ಕತೆ ಇದಾಗಿದೆ. ನಾನು ಲಕ್ಷ್ಮಿ ಎಂಬ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಭಾವನಾತ್ಮಕ ಕಥೆಯೊಂದಿಗೆ ಪ್ರೇಕ್ಷಕರನ್ನ ಸೆಳೆಯಲಿದೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಚಿತ್ರದಲ್ಲಿ ಕೃತಿ ಶೆಟ್ಟಿ, ಉಷಾ ಭಂಡಾರಿ, ಮಂಜು ಭಾಷಿಣಿ, ತಮಣ್ಣಾ ಶೆಟ್ಟಿ ಸೇರಿದಂತೆ ಹಲವು ಕಲಾವಿದರು ನಟಿಸಿದ್ದಾರೆ. ಇದೆಲ್ಲದರ ಜೊತೆಗೆ ಗುರು ಪ್ರಶಾಂತ್ ರೈ ಅವರ ಛಾಯಾಗ್ರಹಣ, ಪಂಚಮ್ ಜೀವ ಅವರ ಸಂಗೀತ ಹಾಗೂ ಶ್ರೀಧರ್ ವಿ ಸಂಭ್ರಮ್, ಬಲರಾಮ ಮತ್ತು ರಾಕೇಶ್ ಆಚಾರ್ ಇವರ ಹಿನ್ನೆಲೆ ಸಂಗೀತ ಈ ಚಿತ್ರಕ್ಕಿದೆ. ಸೆಪ್ಟೆಂಬರ್ 18ರಂದು ಬಿಡುಗಡೆಯಾಗಲಿರುವ ಅಮರ್ತ ಚಿತ್ರ ಪ್ರೇಕ್ಷಕರ ಮನ ಗೆಲ್ಲುವ ವಿಶ್ವಾಸವನ್ನ ಚಿತ್ರತಂಡ ವ್ಯಕ್ತಪಡಿಸಿದೆ. ಬ್ಯೂರೋ ರಿಪೋರ್ಟ್, ವಿಶ್ವಪ್ರಕಾಶ್ ಶ್ರೀ ಮಲಗೊಂಡ, ASTV ಕನ್ನಡ, ಬೆಂಗಳೂರು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ನಲ್ಲಿ ಹೊಸ ರೂಪ.